ಕುಮಾರ, ನಾವು ಹಿಂಗೆ ಕೂತ್ರೆ ನಮ್ಮನ್ನ ಮಲಗಿಸಿ ಮಣ್ಣು ಮುಚ್ಚಿಬಿಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಹುಟ್ಟಿ ನೋಡ್ಕೊಳಂಗೆ ಉತ್ತರ ಕೊಡ್ತಾರಂತೆ. ಸಿದ್ದರಾಮಯ್ಯನವ್ರಿಗೆ ತಮ್ಮ ಅಸ್ತಿತ್ವವನ್ನ ತೋರಿಸೋಕೆ ದೇವೇಗೌಡರು ಮುಂದಾಗಿದ್ದಾರೆ. ಈಗ ಇದ್ದಕ್ಕಿದ್ದಂತೆ ಸನ್ಮಾನ ಮಾಡ್ತೀವಿ ಬನ್ನಿ ಅಂದ್ರೆ ಹೋಗ್ಬಿಡ್ತಾರ. GTDಯನ್ನ ಕರ್ಕೊಂಡು ಬಂದು ಶಾಸಕಾಂಗ ಪಕ್ಷದ ಸ್ಥಾನದಲ್ಲಿ ಕೂರಿಸೋದು. ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಕೊಡ್ಲಿ ನೋಡೋಣ. ಆ ಊರ್ಗೋಗಿ ಮುರ್ಕೊಂಡು ಬಿದ್ರೆ ಪಕ್ಷ ಮಕಡೆ ಬೀಳೋದು ಗ್ಯಾರಂಟಿ. ಮೊನ್ನೆ ಹಾಸನದಲ್ಲಿ ನಡೀತಲ್ಲ ಕಾಂಗ್ರೆಸ್ ಸಮಾವೇಶ, ಅದ್ರ ಬಗ್ಗೆ ಕೇಳಿ ಅದನ್ನ ನೋಡಿ ದೇವೇಗೌಡರ ಮನಸ್ಸು ಅಕ್ಷರಶಃ ವಿಚಲಿತವಾಗಿದೆಯಂತೆ. ಕಾರ್ಯಕ್ರಮ ಮುಗಿತಾ ಇದ್ದಂತೆ ದೆಹಲಿಯಲ್ಲಿದ್ದ ಪುತ್ರ ಕುಮಾರಸ್ವಾಮಿಗೆ ಫೋನ್ ಮಾಡಿದ ದೊಡ್ಡಗೌಡರು, ಕುಮಾರ, ನಾವು ಹಿಂಗೆ ಕೂತ್ರೆ ನಮ್ಮನ್ನ ಮಲಗಿಸಿ ಮಣ್ಣು ಮುಚ್ಚಿಬಿಡ್ತಾರೆ. ಇದಕ್ಕೆ ನಾವು ಸರಿಯಾಗಿ ಕೌಂಟ್ರು ಕೊಡ್ಲಿಲ್ಲ ಅಂದ್ರೆ ಅಪ್ಪ ಮಗ ಸೈಲೆಂಟ್ ಆದ್ರು ಅನ್ನೋ ಮೆಸೇಜ್ ಹೋಗ್ಬಿಡುತ್ತೆ. ನೋಡು, ಸ್ವಲ್ಪ ಯೋಚನೆ ಮಾಡು ಅಂದ್ರಂತೆ. ಇದನ್ನ ಕೇಳಿದ್ದೆ ಕುಮಾರಸ್ವಾಮಿಗೆ ನೆನಪಾಗಿದ್ದು ತಮ್ಮ ಸ್ವಕ್ಷೇತ್ರ ಮಂಡ್ಯ. ಸರಿ ಅಪ್ಪಾಜಿ, ಏನ್ ಮಾಡೋಣ ಅಂದ ಕುಮಾರಸ್ವಾಮಿಗೆ ಗೌಡ್ರು ಹೇಳಿದ್ದು, ನಡಿ ಮಂಡ್ಯಕ್ಕೆ, ರಥ ಸಿದ್ಧ ಮಾಡು, ನಾವೇನು ಅಂತ ಇವ್ರಿಗೆ ತೋರ್ಸೋಣ ಅಂದ್ರಂತೆ. ಇದೇ ತಿಂಗಳ 15ನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡಿ ಅಲ್ಲಿ ಸಮಸ್ತ ಕಾಂಗ್ರೆಸ್ ಕುಲಕೋಟಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹುಟ್ಟಿ ನೋಡ್ಕೊಳಂಗೆ ಉತ್ತರ ಕೊಡ್ತಾರಂತೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಗೆರೆ. ಹಾಸನದಲ್ಲಾಗಿರೋ ಗಾಯಕ್ಕೆ ದೇವೇಗೌಡರು ಮಂಡ್ಯದಲ್ಲಿ ಮುಲಾಮ್ ಹುಡುಕ್ತಾ ಇದ್ದಾರೆ. ಇದರಿಂದಲೇ ಪುತ್ರ ಕುಮಾರ ಕಂಠೀರವನಿಗೆ ಇಂಥದ್ದೊಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ತಮ್ಮ ತವರಿನಲ್ಲೇ ನಿಂತು ಸಿದ್ದರಾಮಯ್ಯ ತಮ್ಮ ವಿರುದ್ಧ ತೊಡೆ ತಟ್ಟಿ ಗುಡುಗಿದ ಸದ್ದಿಗೆ ಮಂಡ್ಯದಲ್ಲಿ ಸರಿಯಾದ ಮದ್ದು ಅರೆದು ಟಾಣ್ ಕೊಡಲೇಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ದಾರಂತೆ. ಇಲ್ಲಿ ನಿಂತ್ಕೊಂಡು ನಾವು ಒಕ್ಕಲಿಗರಿಗೆ ಅನ್ಯಾಯ ಮಾಡಿಲ್ಲ, ಅನ್ಯಾಯ ಮಾಡಿರೋದು ಯಾರು ಅನ್ನೋದನ್ನ ಕೂಗಿ ಹೇಳ್ತಾರಂತೆ. ಅಷ್ಟಕ್ಕೂ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿರಬಹುದು, ಆದರೆ ಇದು ಕೇವಲ JDS ಒಂದರದ್ದೇ ಅಡ್ಡ ಅಲ್ಲ. ಜೊತೆಗೆ ಇಲ್ಲಿ ದೋಸ್ತಿ ಪಕ್ಷ ಕಮಲದ ಫ್ಲೇವರ್ ಕೂಡ ಮೆತ್ಕೊಂಡಿದೆ. ಈ ಮಾತಿನ ಅರ್ಥ ಏನಂದ್ರೆ, ಮಂಡ್ಯದಲ್ಲಿ ಮೊದಲಿನಂತೆ ದೇವೇಗೌಡರು ಹಾಗೂ JDSಗೆ ಮಾತ್ರ ಮೀಸಲಾಗಿಲ್ಲ. ಜೊತೆಗೆ ದೇವೇಗೌಡರು ಬಂದು ಕೈ ಬೀಸಿದ್ರೆ ಜನ ಜೈ ಅಂತಾರೆ ಅನ್ನೋದು ಸುಳ್ಳಾಗಿದೆ. ಅದನ್ನ ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ಈಗಾಗಲೇ ಸಾಬೀತು ಮಾಡಿದಾಗಿದೆ. ಆದ್ರೂ ಇಲ್ಲೊಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯನವ್ರಿಗೆ ತಮ್ಮ ಅಸ್ತಿತ್ವವನ್ನ ತೋರಿಸೋಕೆ ದೇವೇಗೌಡರು ಮುಂದಾಗಿದ್ದಾರೆ. 16ನೇ ತಾರೀಕು ಹೇಗೂ ಕುಮಾರಸ್ವಾಮಿಯ ಹುಟ್ಟುಹಬ್ಬ ಇದೆ. ಅದರ ಹಿಂದಿನ ದಿನ ಈ ಸಮಾವೇಶ ಹಮ್ಮಿಕೊಳ್ತಿದ್ದಾರೆ. ಮಂಡ್ಯದಲ್ಲೇನೋ ಸಮಾವೇಶ ಮಾಡ್ತಾರೆ ಸರಿ, ಆದರೆ ಜಿಲ್ಲೆ ಪೂರ್ತಿ JDS ಕೈಯಲ್ಲಿ ಇಲ್ಲ. ನಾಗಮಂಗಲದಲ್ಲಿ ಸ್ವಾಮಿ ಗೌಡ್ರ ವಿರುದ್ಧ ಬುಸ್ಕೊಡ್ತಾ ಇದ್ದಾರೆ. ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ ಇದ್ದಾರೆ. ಇನ್ನು ಜಿಲ್ಲಾ ರಾಜಕಾರಣದಲ್ಲಿ ಹಿಂದಿನಿಂದಲೂ ಗೌಡ್ರ ಕುಟುಂಬವನ್ನ ಕಂಡ್ರೆ ಆಗದವ್ರಿಗೇನು ಕಮ್ಮಿ ಇಲ್ಲ. ಇದನ್ನೆಲ್ಲ ನಿಭಾಯಿಸಿಕೊಂಡು ಒಂದು ದೊಡ್ಡ ಸಮಾವೇಶ ಮಾಡೋಕೆ ಗೌಡ್ರು ಹೊರಟಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಇಳಿ ವಯಸ್ಸಿನಲ್ಲೂ ಇವರಿಗಿರೋ ಛಲ ಹಾಗೂ ಹಠವನ್ನ ತಾವು ಇಲ್ಲಿ ಮಾಡ್ತಿರೋ ಸಮಾವೇಶವನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಈಗಾಗಲೇ ಪಕ್ಷದ ನಾಯಕರಿಗೆ ಹೇಳ್ಬಿಟ್ಟಿದ್ದಾರಂತೆ. ಇದ್ರ ಜೊತೆಗೆ ದೇವೇಗೌಡರಿಗೆ ಈಗ ತಮ್ಮ ಪಕ್ಷದ ಇತರೆ ನಾಯಕರಿಗೆ ಕಣ್ಣಿಗೆ ಕಾಣಿಸೋಕೆ ಶುರುವಾಗಿದ್ದಾರೆ. ಅದರಲ್ಲಿ ಮೊದಲನವರು GT ದೇವೇಗೌಡರು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದಿಂದ ತಮ್ಮ ಪುತ್ರನನ್ನ ಬಿಟ್ಟು ಮತ್ತಾರೂ ತಲೆ ಎತ್ತಿ ನಡಿಬಾರದು ಅಂತ ದೇವೇಗೌಡರು ಮಾಡಿದ ಮಸಲತ್ತು ಎಲ್ರಿಗೂ ಗೊತ್ತಿರೋದೆ. ಇದರಿಂದಲೇ ಶಾಸಕ GT ದೇವೇಗೌಡರನ್ನ ಕಟ್ಟಿ ಹಾಕೋಕೆ ಹಗ್ಗ ಹೊಸ್ತಿದ್ರು. ಇನ್ನೂ ಬೇಕು ಅಂತಾನೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವನ್ನ ಕುರುಬ ಸಮಾಜದ ಸುರೇಶ್ ಬಾಬು ಅವರಿಗೆ ಕೊಟ್ಟು ಟವೆಲ್ ಗೊಬ್ಬರ ಹಾಕೊಂಡು ನಕ್ಕಿದ್ರು. ಹೋಗ್ಲಿ, ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬಹುದೇನೋ ಅಂತ GTD ಅಂದ್ಕೊಂಡಿದ್ರು. ಆದ್ರೆ ಆಗ್ಲೂ ಗೌಡ್ರು ತಮ್ಮ ಮಗನನ್ನ ಕುರ್ಚಿ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಬಿಟ್ಟಿದ್ರು. ಇದೆಲ್ಲ ಗೊತ್ತಾಗ್ತಾ ಇದ್ದಂಗೆ GT ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಸಹವಾಸದಿಂದ ಕಿಲೋಮೀಟರ್ ಗಟ್ಟಲೆ ದೂರ ಉಳ್ಬಿಟ್ರು. ಆದ್ರೆ ಇದೀಗ ಇದೇ GT ದೇವೇಗೌಡರನ್ನ ದೊಡ್ಡಗೌಡರು ನೆನಪು ಮಾಡ್ಕೊಂಡಿದ್ದಾರೆ. ಏನೋ ನಂಗೂ ವಯಸ್ಸಾಯ್ತು, GT ದೇವೇಗೌಡರನ್ನ ಕರೀರಿ, ಕೂತ್ ಮಾತಾಡಿ ಎಲ್ಲವನ್ನು ಸರಿ ಮಾಡ್ಕೊಳ್ಳೋಣ ಅಂತಿದ್ದಾರಂತೆ. ಇಲ್ಲಿ ದೊಡ್ಡಗೌಡರು ಪಕ್ಷದ ಹಳಬರನ್ನ ನೆನಪು ಮಾಡ್ಕೋತಾ ಇದ್ದಾರೆ ಅಂದ್ರೆ ಅಲ್ಲೊಂದು ಬಲವಾದ ಕಾರಣ ಇದ್ದೇ ಇದೆ ಅಂತಾನೆ ಅರ್ಥ. ಹಾಗಂತ ಇವರನ್ನ ಕರೆದು ಸನ್ಮಾನ ಮಾಡಿ ಪಕ್ಷದ ರಾಜ್ಯಾಧ್ಯಕ್ಷರ ಸ್ಥಾನ ಕೊಡ್ತಾರೆ ಅನ್ನೋದು ಖಂಡಿತ ಸುಳ್ಳು. ಹಾಗಿದ್ರೆ ಮತ್ಯಾಕೆ ಅಂದ್ರ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್.
GTDಯನ್ನ ಕರ್ಕೊಂಡು ಬಂದು ಶಾಸಕಾಂಗ ಪಕ್ಷದ ಸ್ಥಾನದಲ್ಲಿ ಕೂರಿಸೋದು. ಅಲ್ಲ, ಈ ಕುರ್ಚಿಯಲ್ಲಿ ಆಗಲೇ ಸುರೇಶ್ ಬಾಬು ಕೂತಿದ್ದಾರೆ, ಅವ್ರು ಇದೇಳ್ಬೇಕಲ್ವಾ? ಆದ್ರೆ ಇಲ್ಲೂ ಒಂದು ಆಟ ಇದೆ. ಅದೇನು ಅಂದ್ರೆ ಸುರೇಶ್ ಬಾಬುಗೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಕೊಟ್ಟು ಅವರ ಸ್ಥಾನದಲ್ಲಿ GD ದೇವೇಗೌಡರನ್ನ ಕೂರಿಸೋದು ಅಂತ. ಇದು ದೊಡ್ಡಗೌಡರ ಲೆಕ್ಕಾಚಾರ. ಕೆಲ ಮಾಹಿತಿಯ ಪ್ರಕಾರ ಈ ಸಂದೇಶವನ್ನ ದೇವೇಗೌಡರ ಆಸ್ಥಾನದ ಪಾರಿವಾಳಗಳು ಈಗಾಗಲೇ GD ದೇವೇಗೌಡರಿಗೆ ತಲುಪಿಸಿದ್ದಾರಂತೆ. ಆದರೆ ಸಮಯ ಬಂದಾಗ ಮಗ್ಗಲು ಬದಲಿಸೋ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯ ಮಾತನ್ನ GT ದೇವೇಗೌಡರು ನಂಬೋದು ಅನುಮಾನ. ದೊಡ್ಡಗೌಡರು GT ದೇವೇಗೌಡರ ಮೇಲೆ ಇಷ್ಟೊಂದು ಪ್ರೀತಿ ತೋರ್ಸೋಕೆ ಮತ್ತೊಂದು ಕಾರಣನೂ ಇದೆ. ಅದೇನು ಅಂದ್ರೆ GT ದೇವೇಗೌಡರು ತುಂಬಿದ ಸಭೆಯಲ್ಲೇ ಮುಡಾ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪರ ಮಾತಾಡಿದ್ರು. ಇದರಿಂದ ಇವರನ್ನ ಹಿಂಗೆ ಬಿಟ್ರೆ ತಮ್ಮ ಸೂಟ್ಗೆ ಸೇತ್ಕೊಂಡು ಹೋಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಹಾಕ್ಬೋದು. ಇದರಿಂದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಅಷ್ಟೇ. ಇದ್ರ ಜೊತೆ ದೇವೇಗೌಡರು ಕೈಯಲ್ಲಿ ಒಂದು ಕಲ್ಲಿಡ್ಕೊಂಡು 2 ಹಕ್ಕಿಗಳಿಗೆ ಬೀಸೋಕ್ ನೋಡ್ತಿದ್ದಾರೆ. ಅದು ಹೇಗೆ ಅಂದ್ರೆ GT ದೇವೇಗೌಡರ ಮನವೊಲಿಸಿ ಮತ್ತೆ ಪಕ್ಷದ ಮನೆಯೊಳಗೆ ಕರ್ಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಅನುಕೂಲ ಆಗುತ್ತೆ. ಹಾಗೆ ದೇವೇಗೌಡರು ಒಕ್ಕಲಿಗರನ್ನ ಬೆಳೆಸಲ್ಲ ಅಂತ ಸಿದ್ದರಾಮಯ್ಯನವ್ರು ಮಾಡಿರೋ ಆರೋಪಕ್ಕೆ ಮುಕ್ತಿ ಸಿಕ್ಕಂತೇನೂ ಆಗುತ್ತೆ ಅಂತ. ಹೇಗಿದೆ ನೋಡಿ ಪ್ಲಾನ್. ಆದ್ರೆ ಇದಕ್ಕೆ GT ದೇವೇಗೌಡರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾರಾ ಅನ್ನೋದೇ ಡೌಟು. ಯಾಕಂದ್ರೆ ಅಪ್ಪ ಮಗ ಯಾರನ್ನ ಯಾವ ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾರೆ, ನಂತರ ಕೈ ಒರೆಸಿ ಟಿಶ್ಯೂ ಪೇಪರ್ ತರ ಬಿಸಾಕ್ಬಿಡ್ತಾರೆ ಕಸದ ಬುಟ್ಟಿಗೆ ಅನ್ನೋದು GT ದೇವೇಗೌಡರಿಗೆ ಚೆನ್ನಾಗೇ ಗೊತ್ತಿದೆ. ಇದಕ್ಕೆ ಒಂದು ಉದಾಹರಣೆನೂ ಇದೆ. ಇತ್ತೀಚೆಗೆ ನಡೆದ ಮೊನ್ನೆ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು 40 ನಾಯಕರ JDS ಸ್ಟಾರ್ ಪ್ರಚಾರಕರು ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಅದರಲ್ಲಿ ಇದೇ GT ಗೌಡ್ರ ಹೆಸರೇ ಇರಲಿಲ್ಲ. 1 ತಿಂಗಳ ಹಿಂದಷ್ಟೇ ಇಂಥದ್ದೊಂದು ಅವಮಾನ ಮಾಡಿ ಈಗ ಇದ್ದಕ್ಕಿದ್ದಂತೆ ಸನ್ಮಾನ ಮಾಡ್ತೀವಿ ಬನ್ನಿ ಅಂದ್ರೆ ಹೋಗ್ಬಿಡ್ತಾರ ಹೇಳಿ. ಅಷ್ಟಕ್ಕೂ GTD ಅವರ ಬೆಂಬಲಿಗರು ಹೇಳೋದೇನಂದ್ರೆ, ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಕೊಡ್ಲಿ ನೋಡೋಣ ಅಂತ. ಆದ್ರೆ ಆ ಸ್ಥಾನವನ್ನ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಗೆ ರಿಸರ್ವ್ ಮಾಡಿಟ್ಟಿದ್ದಾರೆ ದೇವೇಗೌಡರು ಅಂಡ್ ಸನ್. ದೇವೇಗೌಡರು GTDಯನ್ನ ಸೆಳೆಯೋಕೆ ಕಸರತ್ತು ಮಾಡ್ತಿರೋ ಹಿಂದೆ ಮತ್ತೊಂದು ಕಾರಣನೂ ಇದೆ. ಈಗಾಗಲೇ ಪಕ್ಷ ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಳೋ ಶಕ್ತಿನ ಕಳ್ಕೊಂಡಿದೆ. ಸದ್ಯ BJPಯ ಊರ್ಗೋಲ್ ಹಿಡ್ಕೊಂಡು ನಿಂತಿದೆ. ಆದ್ರೆ ಮುಂದೆ ಆ ಊರ್ಗೋಲ್ ಮುರ್ಕೊಂಡು ಬಿದ್ರೆ ಪಕ್ಷ ಮಕಡೆ ಬೀಳೋದು ಗ್ಯಾರಂಟಿ. ಇದು 24/7 ರಾಜಕಾರಣಿ ದೇವೇಗೌಡರಿಗೆ ಚೆನ್ನಾಗಿಯೇ ಗೊತ್ತಿದೆ. ಇದರಿಂದಲೇ ಮೊದಲಿಗೆ GT ದೇವೇಗೌಡರನ್ನ ಒಳಗೆ ಹಾಕೊಂಡ್ರೆ ನಂತರ ಯಾರೆಲ್ಲ ಅಸಮಾಧಾನದಿಂದ ಇದ್ದಾರೋ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕರ್ಕೊಂಡು ಬರೋಣ ಅನ್ನೋದು. ಆದ್ರೆ ಈಗಾಗಲೇ ಒಂದು ಕಾಲನ್ನ ಪಕ್ಷದಿಂದ ಹೊರಗಿಟ್ಟಿರೋ GTD ಇದಕ್ಕೆ ಒಪ್ತಾರಾ? ಖಂಡಿತ ಒಪ್ಪೋ ಡೌಟು. ಯಾಕಂದ್ರೆ ಯಾವಾಗ ಈ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಯಾವ ನಿರ್ಧಾರ ತಗೊಳ್ತಾರೋ ಗೊತ್ತಾಗಲ್ಲ ಅನ್ನೋದು ಅವ್ರನ್ನ ಕಾಡ್ತಿರ್ಬಹುದು. ಅಥವಾ ಇನ್ನೂ ರಾಜಕಾರಣದಲ್ಲಿ ಎಳೆ ನಿಂಬೇಕಾಯ್ತಾ ಇರೋ ನಿಖಿಲ್ ಕುಮಾರಸ್ವಾಮಿ ನೇತೃತ್ವ ಅವರಿಗೆ ಇಷ್ಟ ಆಗದೇನೂ ಇರಬಹುದು. ಸದ್ಯ JDSಗೆ ಸಮರ್ಥ ನಾಯಕರು ಬೇಕಾಗಿರೋದಂತೂ ಸತ್ಯ. ಆದ್ರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಇಲ್ಲಿ ಮತ್ತೆ ಎಡುತ್ತಿದ್ದಾರಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಕುಟುಂಬ ರಾಜಕಾರಣದ ಸ್ವಾರ್ಥದಲ್ಲಿ ನಿಖಿಲ್ಗೆ ಪಟ್ಟ ಕಟ್ಟೋಕೆ ಹೊರಟಿರೋದು ಪಕ್ಷಕ್ಕೆ ಇನ್ನೊಂದು ಡ್ಯಾಮೇಜ್ ಆದ್ರೂ ಆಗಬಹುದು. ಈಗಾಗಲೇ ಚುನಾವಣೆಗಳಲ್ಲಿ ಆ ಪೆಟ್ಟನ್ನ ತಿಂದಾಗಿದೆ. ಅದನ್ನ ಅರ್ಗಿಸ್ಕೊಳ್ಳೋ ಮೊದಲೇ ಮತ್ತೆ ಇಂಥದ್ದೊಂದು ನಿರ್ಧಾರಕ್ಕೆ ಕೈ ಹಾಕಿದ್ರೆ ಮುಂದೆ ಕಷ್ಟ ಆಗ್ಬಹುದು.